ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಜಗತ್ತಿನ 195 ದೇಶಗಳಲ್ಲಿ ಭಾರತವೆಂಬ ಭವ್ಯ ದೇಶವನ್ನು ಕಟ್ಟುವ, ಈ ದೇಶಕ್ಕೆ ಹೊಸ ಆಯಾಮವನ್ನು ಕೊಡಲಿಕ್ಕಿರುವ ಎಲ್ಲ ವಿದ್ಯಾರ್ಥಿಗಳೇ, ಅವರನ್ನು ಚಂದದ ಮೂರ್ತಿಯನ್ನಾಗಿ ಮಾಡುವ ಕನಸನ್ನು ಹೊತ್ತುಕೊಂಡು ಇಂದಿನ ಕಾರ್ಯಕ್ರಮದ ಅಧ್ವರ್ಯುಗಳಾಗಿ, ಹೋತ್ರಗಳಾಗಿ, ಉದ್ವಾರ್ಯಗಳಾಗಿ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಈ ಸಂಸ್ಥೆಯ ಸಕಲ ಶಿಕ್ಷಕ ಬಂಧುಗಳೇ, ಈಗೆಲ್ಲ ಪ್ರೆಷರ್ ಕುಕ್ಕರ್ ಬಂದಿದೆ. ಆದರೂ ದಕ್ಷಿಣ ಕನ್ನಡದ ಮತ್ತು ಉಡುಪಿ ಜಿಲ್ಲೆಯ ನಾವು ಮನೆಯಲ್ಲಿ ಊಟ ಮಾಡುವುದು ಕುಚಲಕ್ಕಿಯನ್ನು. ಹೀಗಾಗಿ ಎಷ್ಟೇ ಗ್ಯಾಸ್ ಬಂದರೂ ಕೂಡ ಮ್ಯಾಕ್ಸಿಮಮ್ ನಾವು ಮನೆಯಲ್ಲಿ ಮಡಕೆಯನ್ನೇ ಬಳಸ್ತೇವೆ. ಅನ್ನ ಬೆಂದಿದೆಯಾ ನೋಡಲಿಕ್ಕೆ ನಿಮ್ಮ ತಾಯಿ ಇಡೀ ಮಡಕೆಯ ಅನ್ನ ತಿರುಗಿಸಿ ಕೈ ಹಾಕಿ ನೋಡೋದಿಲ್ಲ, ಒಂದು ಅಗಳನ್ನು ನೋಡ್ತಾಳೆ. ತಾಯಿ ಒಂದು ಅಗಳನ್ನು ನೋಡಿದ ತಕ್ಷಣ ತಾಯಿಗೆ ಗೊತ್ತಾಗ್ತದೆ ಈ ಮಡಕೆಯಲ್ಲಿರುವ ಅನ್ನ ಬೆಂದಿದೆಯೇ ಇಲ್ಲವೇ. ಮಡಕೆಯಲ್ಲಿರುವ ಅಷ್ಟು ಅನ್ನದ ಬೇಯುವಿಕೆಯ ಪ್ರಮಾಣ ಒಂದು ಅಕ್ಕಿ ಹೇಳಬಲ್ಲದಾದರೆ, ಬೆಂದಿರುವ ಒಂದು ಅನ್ನ ಹೇಳಬಹುದಾದರೆ, ಅದೇ ಕೆಲಸವನ್ನು ಇಂದು ಬೆಳಗ್ಗೆ 10:15 ಈ ಸಂಸ್ಥೆಯ ಮುಂಭಾಗದಲ್ಲಿ ನಾನು ಪ್ರವೇಶ ಮಾಡಿ ಒಳ ಬಂದಾಗಲೇ ಮೊದಲನೇದಾಗಿ ನಮಗೆ ಈ ಸಂಸ್ಥೆ ಇಲೆಕ್ಷನ್ ಡ್ಯೂಟಿಯಲ್ಲಿ ಪರಿಚಯ. ಇಲೆಕ್ಷನ್ ಡ್ಯೂಟಿ ಅಂದ್ಕೊಳ್ಳಿ, ಇಲ್ಲಿಗೆ ಬರ್ತೀವಿ, ಡ್ಯೂಟಿ ಮಾಡೋದು ಹೋಗೋದು. ಆವಾಗಲೇ ನಾವು ಈ ಸಂಸ್ಥೆಯನ್ನು ಬಹಳಷ್ಟು ಗಮನಿಸಿದ್ದೆ. ಇಂದು ಮೊದಲ ಬಾರಿ, ಟು ಬಿ ಫ್ರ್ಯಾಂಕ್ ವಿತ್ ಯು, ವೆನ್ ಐ ಎಂಟರ್ಡ್ ಯುವರ್ ಪ್ರಮೈಸ್, ವಿದ್ಯಾರ್ಥಿನಿ ಪರಿಚಯ ಇಲ್ಲ ನನಗೆ. ಎದುರುಗಡೆ ನಾನು ನಡ್ಕೊಂಡು ಬರ್ತಿದ್ದಾಗ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ವೇದಿಕೆಯಲ್ಲಿ ಕೂತ್ಕೊಳ್ಳೋಣಂತೂ ಅವಳಿಗೂ ಗೊತ್ತಿಲ್ಲ. ಎದುರುಗಡೆ ಸಿಕ್ಕಿದ ಕೂಡಲೇ 2 ಕೈ ಮುಗಿದು ನಮಸ್ಕಾರ ಅಂದ್ಲು. ಅಚ್ಚರಿ ಆಯಿತು. ಒಂದನೆಯ ಅನ್ನದಾಗಳು ಸಿಕ್ಕಿತು. ಸ್ಟೇಜಿನ ಒಳಗಡೆ ಇಲ್ಲಿ ಬಂದೆ, ಸಾಲು ವಿದ್ಯಾರ್ಥಿಗಳು. ಒಂದು ಸಂಸ್ಥೆಯಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿರುವಂತಹ ಅತ್ಯುತ್ತಮವಾದ, ಅತಿ ಉತ್ಕೃಷ್ಟವಾದ ಸಂಸ್ಕೃತಿ ಇದ್ದರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಇಂತಹ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸಿದಂತಹ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಕಲಿಯುತ್ತಿರುವುದರಿಂದ ನಿಜವಾದ ಭಾಗ್ಯಶಾಲಿಗಳು ನೀವು. ಇಂಥ ಸಂಸ್ಕಾರವನ್ನು ಕೊಡ್ತಿರುವಂತಹ ಟ್ರಸ್ಟಿಗಳು ಮತ್ತು ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕರಿಗೂ ಮೊದಲನೇದಾಗಿ 2 ಕೈ ಮುಗಿದು ವಂದಿಸ್ತಾ ಇದ್ದೀನಿ. ಇದು ಬಹಳ ದೊಡ್ಡ ಕೆಲಸ, ಹೊಗಳಿಕೆಯಲ್ಲ. ಇಟ್ ಇಸ್ ನಾಟ್ ಆ್ಯನ್ ಎಕ್ಸಗರೇಷನ್. ನನಗೆ ಸಂಬಳ ಹೆಚ್ಚಾಗೋದಿಲ್ಲ. ಎರಡನೆಯದು, ಕಾರ್ಯಕ್ರಮಕ್ಕೆ ಒಳಗೆ ಬರಲಿಕ್ಕಿಂತ ಮುಂಚೆ ಪ್ರಾಂಶುಪಾಲರ ಕೊಠಡಿಯಿಂದ ಹೊರಗೆ ಬಂದ ಕೂಡಲೇ ಸಹಜವಾಗಿ ನನಗೆ ಈ ಚಿತ್ರಕಲೆ ಅದೆಲ್ಲ ಆಸಕ್ತಿ ಇರೋದರಿಂದ, ನಾನೇನು ಐ ಆಮ್ ನಾಟ್ ಆನ್ ಎಕ್ಸ್ಪರ್ಟ್ ಇನ್ ಆಲ್ ದಿಸ್ ಮ್ಯಾಟರ್ಸ್. ಸಹಜವಾಗಿ ನನಗೆ ಬಹಳ ಕುತೂಹಲದಿಂದ ನಿಮ್ಮ ನೋಟಿಸ್ ಬೋರ್ಡನ್ನು ನೋಡಿದಾಗ, ಇಲ್ಲಿದ್ದಾರ ಸ್ಟೂಡೆಂಟ್ ಗೊತ್ತಿಲ್ಲ, ಸೃಷ್ಟಿ ಬಿಡಿಸಿದಂತಹ ನಿಮ್ಮ ಟ್ರಸ್ಟಿಯವರ ಫೋಟೋ, ಡಾಕ್ಟರ್ ಪೀಟರ್ ಸರ್ ಅವರ ಚಿತ್ರ ಬಿಡಿಸಿದಂಥ ಸೃಷ್ಟಿ ಇದ್ದರೆ ಎದ್ದು ನಿಂತ್ಕೊಳ್ಬೋದು. ಗಿವ್ ಅ ಬಿಗ್ ಹ್ಯಾಂಡ್. ಇಟ್ಸ್ ಎ ವಂಡರ್ಫುಲ್ ಪೋರ್ಟ್ರೇಟ್ ಆರ್ಟ್, ಬ್ಯೂಟಿಫುಲ್. ನಾನಲ್ಲಿ ಹುಡುಕಿಯೇ ಪುನಃ ಕನ್ನಡಕ್ಕೆ ಹಾಕ್ಕೊಂಡು ನೋಡಿದೆ. ಓ ಸೃಷ್ಟಿ, ಈಚ್ ಆ್ಯಂಡ್ ಎವ್ರಿ ಸ್ಟ್ರೋಕ್ಸ್ ವಂಡರ್ಫುಲ್. ಯು ಹ್ಯಾವ್ ಕ್ರಿಯೇಟೆಡ್ ಅ ಮಾರ್ಲೆಸ್ ವರ್ಕ್. ಒಂದು ಆರ್ಟಿಸ್ಟ್ ಬಗ್ಗೆ ನಂತರ ಒಂದು ಕತೆ ಹೇಳುತ್ತೇನೆ. ಸೊ ಈಗ ನಾನು ಇಷ್ಟೆಲ್ಲ ಹೊಗಳಿ ಆಯಿತು ನಿಮಗೆ. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದ ನಂತರ ಮಾಡಿದ ಪ್ರಾರ್ಥನೆ ಅದ್ಭುತವಾದದ್ದು. ಅದರ ನಂತರ ಮಾಡಿದಂತಹ ಒಂದು ಗೀತೆ, ಅದಕ್ಕೆ ಹಿನ್ನೆಲೆ ಸಂಗೀತವನ್ನು ಕೊಟ್ಟ ರೀತಿ, ಅದಕ್ಕೆ ಸಿಂಕ್ರೊನೈಸ್ ಆಗಿ ಮಾಡಿದಂತಹ ಕೋರಸ್ ಮಾಡಿ ಹಾಡಿದ್ದು ನೀವು, ಇಟ್ಸ್ ವಂಡರ್ಫುಲ್. ಎಲ್ಲ ಕಾರ್ಯಕ್ರಮ ಎಲ್ಲಿಯವರೆಗಂದರೆ ನನಗೆ ಅತಿಥಿ ಅಂತ ನೀವು ಇಲ್ಲಿ ನಿಲ್ಲಿಸಿ, ಕಾರ್ಯಕ್ರಮದಲ್ಲಿ ನಾನು ಬಹಳ ಚಿಕ್ಕವನಿದ್ದೇನೆ. ಪ್ರಾಯದಿಂದಲೂ, ಅನುಭವದಿಂದಲೂ, ಸರ್ವೀಸ್ನಿಂದಲೂ ಎಲ್ಲದರಲ್ಲೂ ನಾನು ಬಹಳ ಕಿರಿಯ. ಅದಕ್ಕೋಸ್ಕರನೇ ಸರ್ ಅಲ್ಲಿ ಶಾಲ್ ಹಾಕಿ ಅಂದಕೊಳ್ಳೆ ನಾನು ಬಹಳ ಹಿಂಜರಿದಿದ್ದು. ಯಾಕಂದರೆ ಅದಕ್ಕೆ ನಾನು ಅರ್ಹನಲ್ಲ, ನಾನು ಬಹಳ ಚಿಕ್ಕವನಿದ್ದೇನೆ. ಅದನ್ನು ದೊಡ್ಡ ಸಾಧನೆ ಮಾಡಿದ ಎಲ್ಲ ಮಹನೀಯರು, ಮಹಿಳೆಯರು, ತಾಯಂದಿರು ಇದ್ದರು. ಆದ್ದರಿಂದ ಅವರ ಕೈಯಿಂದಲೇ ನೆರವೇರಿಸಿದೆ. ಅಲ್ಲಿ ನೋಡಿದಾಗಲೂ ಕೂಡ ನಾನು ಕಂಡಿದ್ದು ಅಚ್ಚುಕಟ್ಟುತನ ನಿಮ್ಮ ಸಂಸ್ಥೆಯಲ್ಲಿ. ಕಾರ್ಯಕ್ರಮಗಳಲ್ಲಿ ನಿಮ್ಮಲ್ಲಿ ಶಿಕ್ಷಕರ ಕಾಂಪಿಟೇಷನ್ಗಳಲ್ಲಿ ಗೆದ್ದಂತಹ ವಿಜೇತರಾದಂತಹ ಶಿಕ್ಷಕರಿಗೆ ಮತ್ತು ಮೇಡಮ್ ಅವರಿಗೆ ಪ್ರೈಸ್ ಕೊಡಲಿಕ್ಕೆ ನನಗೆ ಕರೆದರು.
ಆಗ ಪ್ರತಿ ಬಾರಿ ಗಮನಿಸಿದ್ದಿರೋ, ನಾನಂತೂ ಗಮನಿಸಿ, ಆ ಪ್ರೈಸನ್ನು ಪ್ಯಾಕ್ ಮಾಡಿದ್ರಲ್ಲಿ ಎಷ್ಟು ಅಚ್ಚುಕಟ್ಟುತನ ಇದೆ. ಸೊ ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ತಂಡಕ್ಕೆ ನಿಜವಾಗಲೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಬೇಸಿಕಲಿ ಐ ಹೇಲ್ ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ 8 ವರ್ಷ ಕೆಲಸ ಮಾಡಿದ್ದೇನೆ. ಪರಿಚಯ ಹೇಳುವಾಗ ತುಂಬ ಹೇಳಿದರು, ಆದರೆ ಮುಖ್ಯವಾದದ್ದೇ ಹೇಳಲಿಲ್ಲ. ನಾನು ದೊಡ್ಡ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅಲ್ಲ. ಇನ್ಫ್ಯಾಕ್ಟ್ ನಾನು ಫೇಲ್ಡ್ ಸ್ಟೂಡೆಂಟ್. ಐ ಫೇಲ್ಡ್ ಇನ್ ಮೈ ಪೊಲೀಸ್ ಪಿ ಯು ಅಲ್ಲಿ ಫೇಲ್ ಆಗಿ ನಂತರ ನಾನು ಒದ್ದಾಡಿ ಪಾಸಾಗಿ ನಂತರ ರ್ಯಾಂಕು ದೇವರ ದಯೆ ಬಂದಿದೆ. ಈಗ ನಿಮಗೆ ಇಷ್ಟೆಲ್ಲ ಹೊಗಳಿ ಆಯಿತು. ನಾನು ಕಾರ್ಯಕ್ರಮಕ್ಕೆ ಎಷ್ಟೊತ್ತು ಮಾತಾಡಬೇಕು ಅಂತ ಸರ್ ಹತ್ರ ಕೇಳಿದೆ. ತೊಂದರೆ ಇಲ್ಲ, ಎಷ್ಟೊತ್ತು ಬೇಕಾದ್ರೆ ಮಾತಾಡಿ ಅಂದರು. ನಾನೊಂದು ಅರ್ಧ ಗಂಟೆ ಮಾತಾಡುವಂತ ಬಂದಿದ್ದೆ. ಸರ್ ಎಷ್ಟೊತ್ತು ಮಾತಾಡಿ ಅಂತ ಹೇಳಿ ಆಯಿತು, ನೀವು ಚಪ್ಪಾಳಿ ಹೊಡೆದಾಯಿತು, ನಿಮಗೂ ಒಪ್ಪಂದ ಆಗಿದೆ. ದೊಡ್ಡ ಚೀಟಿ ಮಾಡ್ಕೊಂಡು ಬಂದಿದ್ದೇನೆ. ಒಂದು ಮಧ್ಯಾಹ್ನ 2:00 ನಾನು ನಿಮಗೆ ಬಿಡ್ತೇನೆ. ಓಕೆ, ನನ್ನ ಭಾಷಣ ಶುರು ಮಾಡ್ತೇನೆ. ಒಂದೇ ಒಂದು ಆಕಳಿಕೆ ನನ್ನ ಕಣ್ಣಿಗೆ ಕಾಣಿಸಿದ ತಕ್ಷಣ ನನ್ನ ಮಾತನ್ನು ಮುಗಿಸ್ತೇನೆ. ಹೆಚ್ಚು ಹೊತ್ತಿಲ್ಲ, ಅದು ಭಗವಂತನ ಕೃಪೆ. 5 ನಿಮಿಷ, 10 ನಿಮಿಷ, 20 ನಿಮಿಷ, 40 ನಿಮಿಷ, ಇಲ್ಲ ಮ್ಯಾಕ್ಸಿಮಮ್ 35 ನಿಮಿಷದೊಳಗೆ ನನ್ನ ಮಾತನ್ನು ಮುಗಿಸುವ ಸರ್ವ ಪ್ರಯತ್ನವನ್ನು ಮಾಡ್ತೇನೆ. 12 ಗಂಟೆ 4 ನಿಮಿಷ, 12:00 ಮಾತನ್ನು ಮುಗಿಸುವ. ಯಾಕೆಂದರೆ ಮಾತಿಂದ ಆಗುವುದಕ್ಕಿಂತ ಹೆಚ್ಚು ಕೃತಿಯಿಂದ ಆಗ್ತದೆ. ನಾವು ಕೆಲಸ ಮಾಡಿ ತೋರಿಸಿದಾಗ ಆ ಕೆಲಸದಿಂದ ಪ್ರೇರಣೆಗೊಳ್ಳುವವರೇ ಹೆಚ್ಚು ಹೊರತು ಮಾತಾಡಿ ಎಲ್ಲರೂ ಪ್ರಪಂಚ ಬದಲಾಗೋದಿದ್ದರೆ ಬುದ್ಧ, ಬಸವಣ್ಣ, ಎಷ್ಟು ಜನ ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಬಂದು ಹೋಗಿದ್ದಾರೆ. ಅದರಲ್ಲಿ ಲಕ್ಷಾಂತರ ಮಹಾನ್ ಮೇಧಾವಿಗಳು, ದಾರ್ಶನಿಕರು ಎಷ್ಟು ಜನ ಬಂದು ತಮ್ಮ ಮಾತುಗಳನ್ನು ಹೇಳಿದ್ದಾರೆ. ಸಾಕ್ರೆಟಿಸ್ನಂತಹ ಮಹಾನ್ ಮೇಧಾವಿ, ಮಹಾನ್ ಕುರೂಪಿ ನೋಡಲು, ಅಂತಹ ಮಹಾನ್ ವ್ಯಕ್ತಿತ್ವದ ಮಹಾಪುರುಷಗಳು ಬಂದು ಹೇಳಿ ಮಾತಾಡಿ ಹೋಗಾಗಿದೆ. ಅದರಿಂದ ಏನು ಪ್ರಪಂಚ ಬದಲಾಗಿಲ್ಲ, ಪ್ರಪಂಚ ಅದೇ ರೀತಿ ನಡ್ಕೊಂಡು ಹೋಗ್ತಿದೆ. ಒಂದಷ್ಟು ಜನರ ಮಾತನ್ನು ಮೀರಿದ ಕೃತಿಯಿಂದ ಪ್ರಪಂಚ ಬದಲಾಗಿದೆ ಎನ್ನುವುದ ಕಾರಣಕ್ಕೋಸ್ಕರ ಮಾತನ್ನು ಸಾಧ್ಯವಾದಷ್ಟು ಕಡಿಮೆಯಲ್ಲಿ ಮುಗಿಸ್ತೇನೆ. ಯಾರು ಗುರು? ಇಂದು ಟೀಚರ್ಸ್ ಡೇ. ಟೀಚರ್ಸ್, ಗುರು. ಯಾರು ಗುರು? ತರಗತಿಯಲ್ಲಿ ಪ್ರೈಮರಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ತನಕ 4 ಗೋಡೆಗಳ ಮಧ್ಯೆ ಪಾಠ ಕಲಿಸಿದವರು ಮಾತ್ರ ಗುರುಗಳು, ಅಥವಾ ಟ್ಯೂಷನ್ ಕ್ಲಾಸಿಗೆ ಹೋದಾಗ ಟ್ಯೂಷನ್ ಕ್ಲಾಸ್ನಲ್ಲಿ ಕಲಿಸುವವರು ಮಾತ್ರ ಗುರುಗಳು, ಟೆಕ್ನಿಕಲ್ ವಿಂಗಿಗೆ ಹೋದಾಗ, ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಫೀಲ್ಡಿಗೆ ಹೋದಾಗ ಅಲ್ಲಿ ಕಲಿಸುವವರು ಮಾತ್ರ ಗುರುಗಳು. ಈ ಭೂಮಿಯಲ್ಲಿ 106 ವರ್ಷ 6 ತಿಂಗಳು ಬದುಕಿದಂತಹ ಶ್ರೀಕೃಷ್ಣ ಪರಮಾತ್ಮ ಅವನು ಒಂದು ಗೀತೆಯನ್ನು ಹೇಳಿದ್ದಾನೆ. ಅದು ಭಗವದ್ಗೀತೆ. ಭಾಗವತದಲ್ಲೂ ಒಂದು ಗೀತೆ ಬರ್ತದೆ, ಅದರ ಹೆಸರು ಉದ್ಧವ ಗೀತೆ. ಅದರಲ್ಲಿ ಉದ್ಧವನ ಬಾಯಿಯಿಂದ ಒಂದು ಮಾತು ಹೇಳಿಸ್ತಾನೆ. ಚಂದದ ಶ್ಲೋಕ, ಅದು ಚಿಕ್ಕದು. ಸಂತಿ ಮೇ ಗುರವೋ ರಾಜನ್ ಬಹವೋ ಬುದ್ಧಿಪಾಶ್ರಿತಾಃ ಪ್ರಕೃತಿ ವಾಯುರಾಕಾಶಂ ಆಪೋಗ್ನಿಶ್ಚಂದ್ರಮಾರವಿಃ ಕಪೋತೋ ಜಗದಃ ಸಿಂಧುಃ ಪತಂಗೋ ಮಧುಕೃದ್ಗಜಃ ಮಧುಃ ಹರಿಣೋ ಮೀನಃ ಪಿಂಗಲಾಕುರರೋರ್ಬಕಃ ಕುಮಾರೀ ಶರತ್ಕೃತ್ಸರ್ಪಃ ಊರ್ಣನಾಭಿಸುಪೇಶಕೃತ್ ಏತೆ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾಃ. 24 ಗುರುಗಳು ನನಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾನೆ. ನಾನು ಯಾವ ಗುರುಗಳು? ಒಬ್ಬ ಅವಧೂತನ ಬಾಯಿಯಿಂದ ಬಂದದ್ದು. ಬಹಳ ಸಂತೋಷದಲ್ಲಿದ್ದಂಥ ಅವಧೂತನನ್ನು ಒಬ್ಬ ರಾಜ ಕೇಳಿದಾಗ ರಾಜ ಹೇಳಿದ ಮಾತು, ಅವಧೂತ ಹೇಳಿದ ಮಾತು. ಅವಧೂತ ಅಂದರೆ ಎಲ್ಲಿ? ಈ ಪ್ರಪಂಚದ ಜಂಜಾಟವನ್ನು ತ್ಯಜಿಸಿದ ಆ ಸನ್ಯಾಸಿ ಹೇಳಿದ ಮಾತು. ನನಗೆ ಬೇರೆ ಯಾರ್ಯಾರೋ ಗುರುಗಳಿಲ್ಲ, ಈ ಪ್ರಕೃತಿಯಲ್ಲಿರುವ 24 ಗುರುಗಳನ್ನು ತೆಗೆದುಕೊಂಡಿದ್ದೇನೆ. ಪ್ರಕೃತಿಯಲ್ಲಿ ಪೃಥ್ವಿ, ಭೂಮಿ, ವಾಯು, ಗಾಳಿ, ಆಕಾಶಂ, ಹೀಗೆ ಭೂಮಿಯಲ್ಲಿ ಕಾಣಸಿಗುವ ಈ ಗುರುಗಳನ್ನು ತೆಗೆದುಕೊಂಡಿದ್ದೇನೆ. ಅವರು ನಮ್ಮ ಗುರುಗಳೇ ಅಲ್ವೇ? ನೀನು ಕ್ಲಾಸಿನಲ್ಲಿ ಏನೋ ತಪ್ಪು ಮಾಡಿದಾಗ ನಿನ್ನ ಸ್ನೇಹಿತರೆಲ್ಲ ನಿನ್ನನ್ನು ದೂರ ಮಾಡ್ತಾರೆ.
ಮಾಡಿದ ತಪ್ಪು, ಅದು ತಪ್ಪು, ಮಾಡಬಾರ್ದಿತ್ತು ಅಂತ ಆ ಕ್ಷಣದಲ್ಲಿ ನಿನ್ನ ಸ್ನೇಹಿತನೋ ಸ್ನೇಹಿತಳು ಹೇಳ್ತಾರಲ್ಲ, ಮಾಡಬಾರ್ದಿತ್ತು ನೀನು ಹಾಗೆ. ಆ ಕ್ಷಣದಲ್ಲಿ ನಿನಗೆ ತಪ್ಪಿನ ಅರಿವಾಯ್ತಾದರೆ ಆ ತಪ್ಪಿನ ಅರಿವನ್ನು ಮೂಡಿಸಿದ ಸ್ನೇಹಿತ ನಿನಗೆ ಆ ಕ್ಷಣದಲ್ಲಿ ಗುರು ಅಲ್ವೇ? ಏನೋ ಸುಳ್ಳು ಹೇಳಿರ್ತೀರಿ, ಅಪ್ಪ ಇವತ್ತು ಖಂಡಿತ ನನಗೆ ಜೋರು ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರಿ. ಎಕ್ಸಾಮ್ ಟೈಮಲ್ಲಿ ತಮಾಷೆ ಮಾಡಿಕೊಂಡು ಓದಿರೋದಿಲ್ಲ, ಆಟ ಆಡ್ಕೊಂಡಿರ್ತೀರಿ, ಮ್ಯಾಚ್ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ಕೊಟ್ಟ ಸ್ವಾತಂತ್ರ್ಯವನ್ನು ಹಾಳು ಮಾಡಿಕೊಂಡು 89% ಬರುವವರು 18% 20%ಗೂ ಬಂದಿರ್ತೀರಿ. ಈ ಬಾರಿ ನನ್ನ ತಂದೆ ಖಂಡಿತ ಬೈತಾರೆ, ಇಲ್ಲ ಅಮ್ಮ ಬೈದೇ ಬೈತಾಳೆ ಅಂತ ಅಂದ್ಕೊಂಡಿರ್ತೀರಿ. ಪ್ರೋಗ್ರೆಸ್ ಕಾರ್ಡ್ ತೊಗೊಂಡೋಗಿ ಅಮ್ಮನ ಎದುರುಗಡೆಯೋ ತಂದೆ ಎದುರುಗಡೆ ಇಟ್ಟಾಗ, ಕಮಾನ್ ಮೈ ಸನ್, ಈ ಬಾರಿ ಮಾರ್ಕ್ ಕಡಿಮೆ ಆಗಿದೆ, ಯೋಚನೆ ಬೇಡ, ನನಗೆ ಗೊತ್ತು ನೀನು ಪಾಪ ತುಂಬ ಸ್ಟ್ರೆಸ್ ಮಾಡ್ಕೊಂಡೇನೋ, ಯೋಚನೆ ಇಲ್ವಾ? SSLC ಹೋಗುವಾಗ ಫೈನಲ್ ಬೋರ್ಡ್ ಎಕ್ಸಾಮ್ನಲ್ಲಿ ಅಥವಾ ನಿಮ್ಮ CBSE ಎಕ್ಸಾಮ್ನಲ್ಲಿ ನೀನು ಟಾಪ್ ಇರ್ತೀವಿ ಸ್ಕೂಲಿಗೆ ಅಂತೇಳಿ ಬೆನ್ನು ತಟ್ಟಿದರೆ, ಛೇ ನಾನು ಎಂಥ ತಪ್ಪು ಮಾಡಿದೆ, ಇಷ್ಟು ನನ್ನನ್ನು ನಂಬುವ ಅಪ್ಪನಿಗೆ ನಾನು ಮೋಸ ಮಾಡಿದ್ನಲ್ಲ ಅಂತ ಹೇಳಿದಾಗ ಆ ಕ್ಷಣದಲ್ಲಿ ಆ ಅಪ್ಪ ನನ್ನ ಗುರು ಆಗುವುದಿಲ್ವೇ? ಹೀಗಾಗಿ ಟೀಚರ್ಸ್ ಡೇ ಇದು ನಮಗೆ ಪಾಠ ಮಾಡುವ ಶಿಕ್ಷಕರಿಗೆ ಮಾತ್ರ ಸೀಮಿತವಾಗದೆ, ನಮಗೆ ಅನುದಿನವೂ ದಾರಿಯಲ್ಲಿ ಹೋಗುವಾಗ ಎದುರಿಗೆ ಎರ್ರಾಬಿರಿ ವೆಹಿಕಲನ್ನು ಡ್ರೈವ್ ಮಾಡ್ಕೊಂಡು ಬರ್ತಾನೆ ಒಬ್ಬ, ಪ್ರಾಣ ಉಳಿದರೆ ಸಾಕು ಅಂತ ನೀವು ಚರಂಡಿಗೆ ಹಾಗಿರ್ತೀರಿ. ಆ ಕ್ಷಣದಲ್ಲಿ ಅವನು ನಮಗೆ ನೆಗೆಟಿವ್ ಆಗಿ ಗುರುವಾಗಿರ್ತಾನೆ. ಇಂಥ ಡ್ರೈವಿಂಗ್ ಮಾಡುವ ವ್ಯಕ್ತಿ ನಾನಾಗಬಾರ್ದು ಅಂತೇಳಿ ನಮ್ಮೊಳಗೆ ಜಾಗೃತಿಯನ್ನು ಮೂಡಿಸುವಂಥ ಆ ವ್ಯಕ್ತಿ ನಮಗೆ ಗುರು ಆಗುವುದಿಲ್ವೇ? ಈ ದೃಷ್ಟಿಕೋನದಿಂದ ನೋಡಿದಾಗ ಎಲ್ಲರೂ ಗುರುಗಳೇ. ಮೇಡಮ್ ಅವರು ಭಾಳ ಚಂದ ಹೇಳಿದರು. ಇಂದು ಪ್ರಧಾನಮಂತ್ರಿ ಪಟ್ಟದಲ್ಲಿ ಕೂತ, ರಾಷ್ಟ್ರಪತಿಗಳ ಸ್ಥಾನದಲ್ಲಿ ಕುಳಿತ, ಮುಖ್ಯಮಂತ್ರಿ, ಶಿಕ್ಷಣ ಮಂತ್ರಿ, ಯಾರೇ ಆಗಲಿ, ಡಾಕ್ಟರ್ ಆಗಲಿ, ಇಲ್ಲಿ ವೇದಿಕೆಯಲ್ಲಿ ಕುಳಿತ ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ನಮ್ಮ ಬಾಲ್ಯಾವಸ್ಥೆಯಲ್ಲಿ, ನಮ್ಮ ಪ್ರೌಢಾವಸ್ಥೆಯಲ್ಲಿ, ನಮ್ಮ ಯೌವನದ ಕಾಲದಲ್ಲಿ ನಿಮ್ಮ ಎದುರುಗಡೆ ನಿಮಗೆ ಪಾಠ ಮಾಡುವ ಶಿಕ್ಷಕರ ಹಾಗೆ, ಗುರುಗಳ ಹಾಗೆ, ನಮ್ಮ ಗುರುಗಳ ಪದತಲದಲ್ಲಿ ನಾವು ಪಾಠ ಕಲಿತು ಬಂದವರು. ಅಂದರೆ ಯಾರು ಏನೇ ಆದರೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ, ತರಗತಿಗೆ ಶಾಲೆಗೆ ಹೋಗದ ವ್ಯಕ್ತಿಯ ಜೀವನದಲ್ಲಿ ಕಣ್ಣಿಗೆ ಕಾಣದ ಒಬ್ಬ ಶಿಕ್ಷಕನಿರ್ತಾನೆ. ಹಾಗಾಗಿ ನಾವು ನಿಜವಾಗಲೂ ಪುಣ್ಯ ಮಾಡಿದ್ದೇವೆ. ನೀವು ನಿಮ್ಮ ಅಪ್ಪನಿಗೆ ಇವತ್ತು ಯಾರು ಹ್ಯಾಪಿ ಟೀಚರ್ಸ್ ಡೇ ಹೇಳಲಿಲ್ಲ, ತಂದೆ ಅಥವಾ ತಾಯಿ ಟೀಚರ್ಸ್ ಇದ್ದರೆ ಹೇಳಿರ್ತೀರಿ, ಬೆಳಗ್ಗೆ ವಿಶ್ ಮಾಡಿರ್ತೀರಿ, ಹ್ಯಾಪಿ ಬರ್ಡೇ ಪಪ್ಪ, ನನ್ನ 2 ಮಕ್ಕಳು ಮಾಡಿದರು, ವಿಶ್ ಮಾಡಿದರು. ನಿಮ್ಮ ತಂದೆ ಬೇರೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ವಾಟ್ ಎವರ್ ಇಟ್ ಮೇ ಬಿ, ಸೋ ಮೆನಿ ಪ್ರೊಫೆಷನ್ಸ್ ಆರ್ ದಟ್. ಬಟ್ ನೀವು ಯಾರೂ ಸಹಿತ ಹ್ಯಾಪಿ ಟೀಚರ್ಸ್ ಡೇ ಅಮ್ಮ, ಹ್ಯಾಪಿ ಟೀಚರ್ಸ್ ಡೇ ಡ್ಯಾಡಿ ಪಾಪ ಹೇಳಿಲ್ಲ. ಹೇಳಿದ್ದೀರಿ? ಓ ಫೈನ್, ಯಾರೆಲ್ಲ ಹೇಳಿದ್ದೀರಿ? ವಾವ್, ಇಟ್ಸ್ ಬ್ಯೂಟಿಫುಲ್, ಪ್ಲೀಸ್ ಗಿವ್ ಅ ಬಿಗ್ ಹ್ಯಾಂಡ್. ಯಾಕೆಂದರೆ ನನ್ನ ಇಷ್ಟು ಮಾತಿನ ಅರ್ಥ, ನಾವು ಶಿಕ್ಷಕರು ಹ್ಯಾಪಿ ಟೀಚರ್ಸ್ ಡೇ ಸೆಪ್ಟೆಂಬರ್ 5 ಯಾಕೆ? ಮಹಾನುಭಾವರು ಪ್ರಪಂಚದಲ್ಲಿ ಕೆಲವು ಬಾರಿ ಜೀಸಸ್ ಕ್ರೈಸ್ಟ್ನ ಹಾಗೆ ಅನೇಕ ವ್ಯಕ್ತಿಗಳ ಹಾಗೆ, ನಾನು ಸಮಾಜ ಪಾಠ ಮಾಡೋನು, 9th ನನಗೆ ಜೀಸಸ್ ಕ್ರೈಸ್ಟ್ ಪಾಠ ಇದೆ, ಅದನ್ನು ನಾನು ಎಂಜಾಯ್ ಮಾಡಿ ತಿಳ್ತೇನೆ. ಅಂತಹ ವ್ಯಕ್ತಿಗಳ ಅನೇಕ ಮಹಾಪುರುಷರು ಈ ಭೂಮಿಯಲ್ಲಿ ಜನಿಸಿದ ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣರವರು ಜನಿಸಿದದ್ದು. ಇಂಥ ಮಹಾನುಭಾವ ಹುಟ್ಟಿದ ಕಾರಣಕ್ಕಾಗಿ ಸೆಪ್ಟೆಂಬರ್ 5. ಎನಿಬಡಿ ಪ್ರಪಂಚದಲ್ಲಿ ಬೇರೆ ಬೇರೆ ಅತೀ ಹೆಚ್ಚು ಪ್ರಪಂಚದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವ ದಿನಾಂಕ ಯಾವುದು? ಅಕ್ಟೋಬರ್ 5, ವರ್ಲ್ಡ್ ಟೀಚರ್ಸ್ ಡೇ. ಅದನ್ನು ಪ್ರಪಂಚದ ಅನೇಕ ದೇಶಗಳು ಆಚರಿಸ್ತಾರೆ. ಅಮೇರಿಕದಲ್ಲಿ ಪ್ರತಿ ವರ್ಷ ಮೇ ತಿಂಗಳ ಇಡೀ ವಾರ, ಒಂದು ದಿನ ಅಲ್ಲ, ಇಡೀ ವಾರ ಆಚರಿಸ್ತಾರೆ. ಇಂಗ್ಲೆಂಡ್ನಲ್ಲಿ ಜೂನ್ 19, ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ 5. ಆಯಾಯ ದೇಶದಲ್ಲಿ ಆ ದಿನಗಳು ಪವಿತ್ರವಾದದ್ದು. ಯಾಕೆ? ಈ ಕಾರಣದಿಂದಾಗಿ ತರಗತಿಯಲ್ಲಿ ಪಾಠ ಮಾಡುವ ನಮಗೆ ದೇವರ ದಯದಿಂದ ಸಂಬಳ ಬರ್ತದೆ. ಇಲ್ಲಿಯ ಟೀಚರ್ಸು ನಿಮಗೆ ಪಾಠ ಮಾಡ್ತಾರೆ, ಸಂಬಳ ತೊಗೊಳ್ತೀವಿ ನಾವು. ನಿಮಗೆ ಪಾಠ ಮಾಡಿದ್ದ ನಂತರ, ನಿಮಗೆ ರಿಸಲ್ಟ್ ಬಂದ ನಂತರ ನಮಗೂ ಖುಷಿ ಆಗ್ತದೆ. ನಿಮ್ಮ ಋಣ ಮುಗೀತಲ್ಲ, ಮತ್ತೆ ಯಾಕೆ ಇದೊಂದು ಟೀಚರ್ಸ್ ಡೇ ಅಂತ. ಎಷ್ಟು ಚಂದ ಬಿಡಿಸಿದ್ದಾರೆ ನಿಮ್ಮ ಡ್ರಾಯಿಂಗ್ ಸರ್. ಆ ಕಡೆ ಸರ್ವಪಲ್ಲಿ ರಾಧಾಕೃಷ್ಣನ್ ಇಲ್ಲಿ ಚಂದದ ಶಿಕ್ಷಕ ದಿನಾಚರಣೆಯ ಟೀಚರ್ಸ್ ನಿಮಗೆ ಕೈಯನ್ನು ಹಿಡಿದು ಏಣಿಯನ್ನು ಮಾಡಿ ನಿಮ್ಮನ್ನು ಮೇಲೆ ಹತ್ತಿರಿಸ್ತಾರೆ. ಓನ್ಲಿ ಟೀಚರ್ ಕ್ಯಾನ್ ಡೂ ಇಟ್. 1994 ಒಂದು ಕಥೆ, ಮತ್ತು ಸರಿಯಾಗಿ 30 ವರ್ಷಗಳ ಹಿಂದೆ ನಡೆದದ್ದು.
1994. ಭಾರತದ ಅಂದಿನ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು ರಾಜತಾಂತ್ರಿಕ ಭೇಟಿಗಾಗಿ ಒಮನ್ ದೇಶಕ್ಕೆ ಹೊರಟು ನಿಂತಿದ್ದರು. ಒಮನ್ ದೇಶ ಇಸ್ಲಾಂ ದೇಶ. ಆ ದೇಶವನ್ನು ಆಳ್ತಿದ್ದ ಸುಲ್ತಾನ್ ಖಾಬೂಸ್ ಬಹಳ ದೊಡ್ಡ ವ್ಯಕ್ತಿ. ಯಾವಾಗ ಶಂಕರ್ ದಯಾಳ್ ಶರ್ಮಾ ಹೊರಟರು, ಅವರನ್ನು ಹೊತ್ತುಕೊಂಡು ಏರ್ ಇಂಡಿಯಾದ ವಿಮಾನ ಒಮನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿತು. ಆಗ ಇಡೀ ಜಗತ್ತೇ ನಿಬ್ಬೆರಗಾಗುವ ಹಾಗೆ 3 ದೊಡ್ಡ ಅಚ್ಚರಿಗಳು ಮೂಡಿದವು. ಇಡೀ ಪ್ರಪಂಚ ಒಂದು ಕ್ಷಣ ದಂಗು ಬಡಿದಿತ್ತು. ಮೊದಲನೆಯ ಅಚ್ಚರಿ, ಯಾವಾಗ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾರವರ ವಿಮಾನ ಒಮನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತದೋ, ಮಸ್ಕತ್ ವಿಮಾನ ನಿಲ್ದಾಣದಲ್ಲಿ ಇಳಿತದಂತ ಗೊತ್ತಾಯಿತು, ಅದಕ್ಕಿಂತಲೂ ಪೂರ್ವದಲ್ಲಿ 2 ಗಂಟೆಗಳ ಹಿಂದೆ ಒಮನ್ನ ಸುಲ್ತಾನ್ ಖಾಬೂಸ್ ತನ್ನ ರಾಜತಾಂತ್ರಿಕ ಪರಿವಾರದೊಂದಿಗೆ ಮಸ್ಕತ್ತಿನ ವಿಮಾನ ನಿಲ್ದಾಣದಲ್ಲಿ ಹೋಗಿ 2 ಗಂಟೆ ಕಾದು ಕುಳಿತಿದ್ದ. ಭಾಳ ದೊಡ್ಡದೇ ಅಲ್ಲಲ್ವಾ? ಯಾವಾಗಲೂ ಹಾಗೆ ದೊಡ್ಡ ಮಹಾನುಭಾವರು ಬಂದಾಗ ಆ ದೇಶದ ರಾಷ್ಟ್ರಾಧ್ಯಕ್ಷನೋ ರಾಜನೋ ಹೋಗಿ ನಿಂತ್ಕೊಳ್ಬಹುದಲ್ಲ. ನೋ, ಒಮನ್ನಿನ ಇತಿಹಾಸದಲ್ಲೇ ಅಂದಿನವರೆಗೆ ಇಂಗ್ಲೆಂಡಿನ ರಾಣಿಯೇ ಬರಲಿ, ಅಮೇರಿಕದ ಅಧ್ಯಕ್ಷನೇ ಬರಲಿ, ರಾಜ ಸ್ವತಃ ವಿಮಾನ ನಿಲ್ದಾಣಕ್ಕೆ ಹೋಗಿ ನಿಂತು ಬರುವ ಅತಿಥಿಯನ್ನು ಕರೆದುಕೊಂಡು ಬರುವ ಸಂಪ್ರದಾಯವೇ ಇರಲಿಲ್ಲ. ಹೀಗಾಗಿ ಯಾವಾಗ ತನ್ನ ಮಿನಿಸ್ಟ್ರಿಯಲ್ ಸ್ಟಾಫ್ ಜೊತೆಗೆ ರಾಜ ಹೊರಟ್ನೋ, ವಿಮಾನ ನಿಲ್ದಾಣದಲ್ಲಿ ಹೋಗಿ ಕುರ್ಚಿ ಹಾಕ್ಕೊಂಡು ಕಾದು ಕುಳಿತನೋ, ಇಡೀ ಅವನ ಸಿಬ್ಬಂದಿ ಬಳಗವೇ ದಂಗು ಬಡಿದಿತ್ತು. ಯಾರಪ್ಪ ಈ ಮಹಾನುಭಾವರು? ವಿಮಾನ ಬಂದಿಳಿಯಿತು. ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾರವರ ವಿಮಾನ ಬಂದು ಇಳಿದ ಕೂಡಲೇ ಇಡೀ ಜಗತ್ತು ನಿಬ್ಬೆರು ಆಗೋ ಹಾಗೆ 2ನೇ ಘಟನೆ ನಡೆಯಿತು. ಅದು ಎಂದೂ ಕೂಡ ಯಾವ ರಾಷ್ಟ್ರಾಧ್ಯಕ್ಷರೂ ಕೂಡ ವಿಮಾನದಿಂದ ಇಳಿಯುವ ಅತಿಥಿಯನ್ನು ವಿಮಾನದಿಂದ ಕೆಳಗೆ ಬರುವ ಲ್ಯಾಡರ್ನಲ್ಲಿ ಸ್ವಾಗತಿಸ್ತಾರೆ. ಡಾಕ್ಟರ್ ಖಾಬೂಸ್ ಆ ಎಲ್ಲ ನಿಯಮಗಳನ್ನು ಮೀರಿ ವಿಮಾನದ ಅಧಿಕಾರಿಗಳಿಗೆ ಸೂಚಿಸಿ ತಾನೇ ವಿಮಾನದ ಒಳಗೆ ಹೋಗಿ ಕುಳಿತಿದ್ದಂತಹ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾರವರ ಕೈಯನ್ನು ಹಿಡಿದು ಇಳಿಸಿಕೊಂಡು ಬಂದ. ಎಲ್ಲರೂ ಅಂದ್ಕೊಂಡ್ರು, ಇಷ್ಟು ದಿನ ಯಾವ ರಾಷ್ಟ್ರಪತಿಗೂ ಇಲ್ಲದಂತಹ ಗೌರವ ಭಾರತದಂತಹ ದೇಶ ಶಂಕರ್ ದಯಾಳ್ ಶರ್ಮಾರಿಗೆ ಸಿಕ್ಕಿತಲ್ಲ ಅಂತ. ಹೀಗಾಗಿ ವಿಮಾನ ನಿಲ್ದಾಣದ ಅಧಿಕಾರಿಗಳು, ಭದ್ರತೆಯ ಅಧಿಕಾರಿಗಳು ಎಲ್ಲ ಒಂದು ಕ್ಷಣ ಅದುರಿ ಹೋಗಿದ್ದರು. 2ನೆಯ ಅಚ್ಚರಿ ನಡೆದಾಗಿತ್ತು. 3ನೇ ಅಚ್ಚರಿಯನ್ನು ಸುಲ್ತಾನ್ ಖಾಬೂಸ್ ಮಾಡಿದಾಗ ಮಾತ್ರ ಇಡೀ ದೇಶ ಮಾತ್ರವಲ್ಲ, ಇಡೀ ಪ್ರಪಂಚವೇ ಒಮೆನ್ನ ಕಡೆಗೆ ತಿರುಗಿ ನೋಡುವಂತಾಯಿತು. ಆ ಘಟನೆ ಯಾವಾಗ ಸುಲ್ತಾನ್ ಖಾಬೂಸ್ ಶಂಕರ್ ದಯಾಳ್ ಶರ್ಮಾರನ್ನು ವಿಮಾನ ಇಳಿಸಿಕೊಂಡು ನಡೆಸಿಕೊಂಡು ಬಂದನೋ, ಆಗಲೇ ಪ್ರಧಾನಮಂತ್ರಿಗಳ, ರಾಷ್ಟ್ರಪತಿಗಳ ಕಾನ್ವೆ ನಮಗೆ ಗೊತ್ತು. ಅವರು ಹೊರಡುವಾಗ ಬೆಂಗಾವಲು ಪಡೆಗಳು, ಪೈಲಟ್ಗಳು, ವೆಹಿಕಲ್ಗಳು, ಕಾರುಗಳ ಸಾಲು ಇರ್ತದೆ. ರಾಜ ಹೊರಟು ವಿಮಾನ ನಿಲ್ದಾಣದಿಂದ ಅರಮನೆಯ ತನಕ ಕಾರುಗಳು ಹೋಗಬೇಕು, ಅದಕ್ಕೋಸ್ಕರ ಕಾನ್ವೆ ರೆಡಿ ಆಗಿತ್ತು. ತಾನು ಕುಳಿತುಕೊಳ್ಳಬೇಕಾದ ಕಾರು ಒಂದು, ಶಂಕರ್ ದಯಾಳ್ ಶರ್ಮಾರವರು ಕುಳಿತುಕೊಳ್ಳಬೇಕಾದ ಕಾರು ಒಂದು, ಅದು ಪ್ರೋಟೋಕಾಲ್ ಇದೆ. ತಾನು ಕುಳಿತುಕೊಳ್ಳುವ ಕಾರಿನ ಆ ಕಡೆ ಶಂಕರ್ ದಯಾಳ್ ಶರ್ಮಾರವರ ಕೈ ಹಿಡಿದುಕೊಂಡೇ ನಡೆದುಕೊಂಡು ಹೋದ. ತಕ್ಷಣ ಶಂಕರ್ ದಯಾಳ್ ಶರ್ಮಾರವರ ಕಾರಿನ ಡ್ರೈವರ್ ಕೆಳಗಿಳಿದು ಶಂಕರ್ ದಯಾಳ್ ಶರ್ಮಾರವರಿಗೆ ಬಾಗಿಲು ತೆಗೆದ. ಶರ್ಮಾರವರು ತಿರುಗಬೇಕು. ಶರ್ಮಾರವರ ಕಿವಿಯಲ್ಲಿ ಸುಲ್ತಾನ್ ಖಾಬೂಸ್ ಏನೋ ಉಸುರಿದ. ಶರ್ಮಾರವರ ಮುಖದಲ್ಲಿ ಒಂದು ಮಂದಸ್ಮಿತ, ಬಹಳ ನಿಧಾನದ ನಡಿಗೆಯವರವರು. ನಾನು ಹೈಸ್ಕೂಲಿನಲ್ಲಿದ್ದಾಗ ಧರ್ಮಸ್ಥಳದಲ್ಲಿ ನೋಡಿದ್ದೆ. ಸುಲ್ತಾನ್ ಖಾಬೂಸ್ನ ಕಾರಿನ ಕಡೆಗೆ ಅವರಿಬ್ಬರೂ ಸಾಗಿದ್ರು. ಖಾಬೂಸ್ನ ಡ್ರೈವರ್ ತಕ್ಷಣ ಕೆಳಗಿಳಿದು ಹಿಂದಿನ ಬಾಗಿಲನ್ನು ತೆಗಿಲಿಕ್ಕೆ ಹೋದ. ಖಾಬೂಸ್ ತನ್ನ ಕಣ್ಣಿನಲ್ಲೇ ಬದಿಗೆ ಸರ್ಕೋ ಅನ್ನುವ ಲೆಕ್ಕದಲ್ಲಿ ಒಂದು ಸಂಜ್ಞೆಯನ್ನು ಕೊಟ್ಟರು. ಡ್ರೈವರ್ ಅಷ್ಟಕ್ಕೆ ಸಾಕಾಯಿತು, ಬದಿಗೆ ಹೋಗಿ ನಿಂತ. ಅಲ್ಟಿಮೇಟ್ಲಿ ಸುಲ್ತಾನ್ ಖಾಬೂಸ್ ಭಾರತದ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾರನ್ನು ಆ ಕಾರಿನ ಹಿಂದುಗಡೆಯ ಸೀಟ್ನಲ್ಲಿ ಕೂರಿಸಿ ಇಡೀ ದೇಶದ ರಾಜ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡು ತಾನೇ ಡ್ರೈವಿಂಗ್ ಮಾಡಿಕೊಂಡು ಅರಮನೆಗೆ ಹೋದ. ಮುಂದೆ ಸುಲ್ತಾನ್ ಖಾಬೂಸ್ನ ಆತಿಥ್ಯದಲ್ಲಿ ನನ್ನ ದೇಶದ, ನಿಮ್ಮ ದೇಶದ
ರಾಷ್ಟ್ರಪತಿಯವರು ಪಡೆದದ್ದು ರಾಜ ಉಪಚಾರ, ಅದು ಎಲ್ಲರೂ ನಿರೀಕ್ಷೆ ಮಾಡಿದ್ದು. ಅವರ ನಂತರ ಭಾರತಕ್ಕೆ ರಾಜತಾಂತ್ರಿಕ ಕಾರ್ಯಕ್ರಮವನ್ನು ಮುಗಿಸಿ ಭಾರತಕ್ಕೆ ಬಂದರು. ಪತ್ರಿಕಾ ವರದಿಗಾರರದ್ದು ದೇಶದ ಸಂವಿಧಾನದ ಮತ್ತೊಂದು ಮುಖ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ರೀತಿ ಈ ದೇಶವನ್ನು ಕಾಪಾಡುವ ಪತ್ರಿಕಾರಂಗ. ಪತ್ರಿಕಾರಂಗದವರು ಪತ್ರಿಕಾ ವರದಿಗಾರರ ಪತ್ರಕರ್ತರ ಮಾತುಕತೆಯಲ್ಲಿ ಡಾಕ್ಟರ್ ಖಾಬೂಸ್ರವರಿಗೆ ಪ್ರಶ್ನೆಗಳ ಸುರಿಮಳೆ ಬಿತ್ತು. ಅಲ್ಲ ಸರ್, ಇಡೀ ನಿಮ್ಮ ರಾಜವಂಶದಲ್ಲಿ ಇಷ್ಟರವರೆಗೆ ಯಾರೂ ಮುರಿಯದಂತಹ ನಿಯಮಗಳನ್ನು, ಸಂಪ್ರದಾಯಗಳನ್ನು ನೀವು ಮುರಿದಿದ್ದಾರೆ. ಯು ಹ್ಯಾವ್ ಬ್ರೋಕನ್ ಈಚ್ ಆ್ಯಂಡ್ ಎವ್ರಿ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಒಂದು ದೇಶದ ರಾಷ್ಟ್ರಪತಿ ಬಂದಾಗ, ಅಮೇರಿಕದ ಅಧ್ಯಕ್ಷ ಬಂದಾಗ ನೀವು ಹೋಗಿರಲಿಲ್ಲ, ಇಂಗ್ಲೆಂಡ್ನ ರಾಣಿ ಬಂದಾಗ ಹೋಗಿರಲಿಲ್ಲ, ಯಾವ ದೇಶದ ರಾಷ್ಟ್ರಪತಿ ಬಂದಾಗಲೂ ತಾವಾಗಿ ಹೋಗಲಿಲ್ಲ. ನೀವು ಮುರಿದಿದ್ದೀರಿ ಒಂದು ಸಂಪ್ರದಾಯವನ್ನು. ತಾವೇ ವಿಮಾನ ಏರಿದ್ದೀರಿ, ಒಪ್ಪಿಕೊಳ್ಳೋಣ. ಒಂದು ದೇಶದ ರಾಜನಾಗಿ ನೀವು ಮತ್ತೊಂದು ದೇಶದ ರಾಷ್ಟ್ರಪತಿಗೆ ಡ್ರೈವರ್ ಆಗಿ ಬಂದಿದ್ದೀರಲ್ಲ, ಮಾಡಿದ್ದು ಹೇಗೆ ಇದು ಕೇಳಿದರು. ಸುಲ್ತಾನ್ ಖಾಬೂಸ್ ಕೊಟ್ಟ ಮಾತು. ಆತ್ಮೀಯರೇ, ನಿಮಗೆಲ್ಲ ಆಶ್ಚರ್ಯ ಆಗಿದೆ ಎಂದು ನನಗೆ ಗೊತ್ತಿದೆ. ಆದರೆ ಮಿಸ್ಟರ್ ಶರ್ಮಾ ಅವರು ಕರೆಯುವುದು, ಮಿಸ್ಟರ್ ಶರ್ಮಾ ಮೀನ್ಸ್ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ. ಮಿಸ್ಟರ್ ಶರ್ಮಾ ಭಾರತ ದೇಶದ ಅಥವಾ ಒಂದು ದೇಶದ ರಾಷ್ಟ್ರಪತಿ ಎನ್ನುವ ಕಾರಣಕ್ಕೋಸ್ಕರವನ್ನು ನಾನು ಕರೆದುಕೊಂಡು ಬಂದಿಲ್ಲ. ನಾನು ನನ್ನ ಯೌವನದ ದಿನಗಳಲ್ಲಿ ಭಾರತದ ಪುಣೆಯ IITಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ನನಗೆ ಪಾಠ ಮಾಡಿದಂತಹ ಗುರು, ನನಗೆ ಅವರು ಶಿಕ್ಷಕರಾಗಿದ್ದರಿಂದಲೇ ನಾನು ಈ ದೇಶದ ರಾಜನಾಗಿದ್ದರೂ ಕೂಡ ನಾನೇ ಹೋಗಿ ಅವರನ್ನು ಕರೆತಂದಿದ್ದೇನೆ. ಇದು ಒಬ್ಬ ಶಿಕ್ಷಕನಿಗೆ ಅವರ ಪ್ರೀತಿಯ ಶಿಷ್ಯನಾಗಿ ಕೊಡಬಹುದಾದ ದೊಡ್ಡ ಗೌರವ. ಹೀಗಾಗಿಯೇ ನೂರಾರು ವರ್ಷಗಳ ಈ ದೇಶದ ಪರಂಪರೆಯನ್ನು ನನ್ನ ಗುರುವಿಗಾಗಿ ಮುರಿದಿದ್ದೇನೆ. ಹೇಳಿ ನಾನು ಮಾಡಿದ್ದು ತಪ್ಪೇ ಎಂದು ಒಂದು ದೇಶದ ರಾಜ ಅಲ್ಲಿದ್ದ ಪತ್ರಿಕಾ ವರದಿಗಾರರ ಹತ್ರ, ಪತ್ರಿಕಾ ಮಿತ್ರರಲ್ಲಿ ಕೇಳ್ತಾನೆ. ಪತ್ರಕರ್ತರ ಆ ಸಭೆಯಲ್ಲಿ ಗುಂಡು ಸೂಜಿ ಬಿದ್ದರೂ ಕೂಡ ಕೇಳುವಷ್ಟು ನಿಶ್ಶಬ್ದ ಆವರಿಸಿತ್ತು. ಬಹುತೇಕರ ಕಣ್ಣಿನಲ್ಲಿ ತಾವು ವಿದ್ಯಾರ್ಥಿಗಳಾಗಿದ್ದಾಗ, ಪೋಖರೆ ಮಾಡುತ್ತಿದ್ದ ಮಕ್ಕಳಾಗಿದ್ದಾಗ ತಮಗೆ ಕಲಿಸಿದ ಗುರುಗಳ ನೆನಪು ಬಂದಿತ್ತು. ದಿಸ್ ಈಸ್ ದ ಕೆಪಾಸಿಟಿ ಆಫ್ ಎ ಟೀಚರ್. ಐ ಸರ್ವ್ಡ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ಅಬೌಟ್ 8 years, 2002ರಿಂದ 2010ರವರೆಗೆ. ಅದು ಎಲ್ಲ ಗೌರವವನ್ನು ನನಗೆ ಕೊಟ್ಟಿದೆ. ಆದರೆ ಇಂದಿಗೂ ಕೂಡ ಬೆಳಗ್ಗೆಯಿಂದ ಎಲ್ಲ ನಮ್ಮ ಟೀಚರ್ಸ್ಗೆ ಬಂದ ಹಾಗೆ ನೂರಾರು ಮೆಸೇಜ್ಗಳು, ಹತ್ತಿರ 1000, ಒಂದು 60-70 ಕಾಲ್, ಯಾವುದನ್ನೂ ರಿಸೀವ್ ಮಾಡಲಿಲ್ಲ. ಒಂದು ಟೀಚರ್ಸಿಗೆ ಸಿಗುವಂಥ ಗೌರವ ನಾವೇನು ಮಾಡಿದ್ದೇವೆ? ನಿಮಗೆ ನಮ್ಮ ಮನಸ್ಸಿನಲ್ಲಿರುವ, ನಮಗೆ ದೇವರು ಕಲಿಸಿದ, ನಮಗೆ ನಮ್ಮ ಗುರುಗಳು ಕಲಿಸಿದಂತಹ ಪಾಠವನ್ನು, ನಾವು ಕಲಿತಂತಹ ವಿದ್ಯೆಯನ್ನು ಪ್ರಾಮಾಣಿಕವಾಗಿ ನಿಮಗೆ ತಲುಪಿಸುವಂತಹ ಒಂದು ಪೋಸ್ಟ್ ಮ್ಯಾನ್ ಕೆಲಸವನ್ನು ಮಾತ್ರ ಮಾಡಿದ್ದೇವೆ. ಆದರೂ ಕೂಡ ಈ ದೇಶ ಎಂತಹ ಗೌರವ ಶಿಕ್ಷಕರಿಗೆ ಕೊಟ್ಟಿತು. ನಾವು ಮನುಷ್ಯರೇ. ಸಹಜವಾಗಿ ಮಕ್ಕಳಿಗೆ ಟೀಚರ್ಸ್ ಏನಾದ್ರು ಬೈದಾಗ ಯಾಕೆ ಅವರಷ್ಟು ಬೈಬೇಕಿತ್ತು? ಏನಾದರೂ ಪನಿಷ್ಮೆಂಟ್ ಕೊಟ್ಟರೆ ಯಾಕೆ ಪನಿಷ್ಮೆಂಟ್ ಕೊಡಬೇಕಿತ್ತು? ಏನಾದರೂ ಜೋರು ಮಾಡಿದ್ರಂತೂ ಫ್ರೆಂಡ್ಸ್ ಮಗಳ ಕ್ಲಾಸ್ ರೂಮಿನಲ್ಲಿ ಎಲ್ಲರ ಮಧ್ಯದಲ್ಲಂತೂ ಬಹಳ ಬೇಸರ ಹೋಗ್ತದೆ. ನಾವು ಬಹಳ ಲಜ್ಜೆಯಿಂದ ಮುದುಡಿ ಹೋಗ್ತೇವೆ. ನಮಗೆ ಟೀಚರ್ ಬೈಬಾರ್ದಿತ್ತು ಅಂತ ಅನ್ನಿಸ್ತದೆ. ಮೇಡಮ್ ಆಗ ಬಹಳ ಚಂದದ ಉದಾಹರಣೆ ಕೊಟ್ಟಿರೋದು ಇವನದ್ದು ಮೈಕೆಲ್ ಏಂಜೆಲೋ ಹೇಳಿದ ಮಾತು ಅಂತ ಅನ್ನಿಸ್ತದೆ. ಚಂದದ ಶಿಲ್ಪಿ ಒಂದು ವಿಗ್ರಹವನ್ನು ಕೆತ್ತುತ್ತಾನೆ. ಆ ವಿಗ್ರಹವನ್ನು ಕೆತ್ತಿದಾಗ ಅವನು ಆ ವಿಗ್ರಹವನ್ನು ಅಲ್ಲಿ ನಿರ್ಮಾಣ ಮಾಡೋದಿಲ್ಲ. ಅಲ್ಲಿ ವಿಗ್ರಹದಲ್ಲಿ ಶಿಲೆಯ ರೂಪದಲ್ಲಿ ದೊಡ್ಡ ಕಲ್ಲಿನ ಹಾಗಿದ್ದ ನಿನ್ನೊಳಗಿರುವ ಕೆಟ್ಟತನಗಳನ್ನು ಕೆತ್ತಿ ತೆಗಿತಾನೆ ಅಂತ. ಆ ಪೆಟ್ಟು ಕೊಡುವ ಕಾಲದಲ್ಲಿ ಚಿಕ್ಕದೊಂದು ಕತೆ ಹೇಳಬೇಕು. ಚಿಕ್ಕದು. ಒಂದು ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಒಂದು ಊರಿನವರನ್ನೆಲ್ಲ ಸೇರಿಕೊಂಡ್ರು. ಒಬ್ಬ ಶಿಲ್ಪಿಯನ್ನು ಕರೆತಂದರು. ಎಲ್ಲಿ ದೇವಸ್ಥಾನದ ದೇವರ ಮೂರ್ತಿಯನ್ನು ಮಾಡಬೇಕು. ಮೂರ್ತಿಗೆ ಎಲ್ಲಿ ಕಲ್ಲು ಕೇಳಿದರು. ಒಂದು 3 ಕಲ್ಲುಗಳನ್ನು ಅನಾದಿ ಕಾಲದಿಂದ ಬಿದ್ದು ಹುಟ್ಟಿಕೊಂಡಿರುವಂಥ ಕಲ್ಲು. ಸೋಷಿಯಲ್ ಸೈನ್ಸ್ನಲ್ಲಿ, ಜಿಯೋಗ್ರಫಿಯಲ್ಲಿ ಬಿದ್ದು ಹುಟ್ಟಿದ ಕಲ್ಲು ಅಂತ ಹೇಳಲಿಕ್ಕಿಲ್ಲ, ಆಡು ಮಾತಿನಲ್ಲಿ ಹೇಳಿತ್ತು.
ಅಲ್ಲಿಯೇ ಇದ್ದ ಸಾವಿರಾರು ವರ್ಷಗಳಿಂದ ಇದ್ದಂಥ 3 ಕಲ್ಲುಗಳನ್ನು ತೋರಿಸಿದ್ರು. ಇವು 3ರಲ್ಲಿ ಯಾವ್ದು ಬೇಕಾದರೂ ಮಾಡಿ ಮೂರ್ತಿ ಅಂತ. ಮೊದಲನೆಯ ಕಲ್ಲನ್ನು ತೆಗೆದುಕೊಂಡ. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್ ಆ್ಯಂಡ್ ಲಿಸನ್ ಟು ದಿಸ್ ಪರ್ಟಿಕ್ಯುಲರ್ ಲೆಸನ್ ಆರ್ ಸ್ಟೋರಿ ಪ್ಲೀಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮೊದಲನೆಯ ಕಲ್ಲಿನ ತಗೊಂಡು ಯಾವುದೋ ಮೂರ್ತಿ, ನಿಮ್ಮ ಆರಾಧ್ಯ ದೇವರನ್ನೇ ನೆನಪು ಮಾಡಿಕೊಳ್ಳಿ. ಕೃಷ್ಣನ ವಿಗ್ರಹ ಅಂತ ಅಂದ್ಕೊಳ್ಳುವ ಮೂರ್ತಿಯನ್ನು ಕೆತ್ತಲಿಕ್ಕೆ ಶುರು ಮಾಡಿದ. ಒಂದು 50 ಪೆಟ್ಟು ಬಿತ್ತು. ಒಂದು ಚಚ್ಚೌಕದ ಆಕಾರ ಮಾಡಿಕೊಂಡು ಇನ್ನೇನು ಪೆಟ್ಟು ಹಾಕಬೇಕು, ಅದರಲ್ಲಿ ಉದ್ದಕ್ಕೆ ಸೆಳೆ ಬಂತು. 50 ಪೆಟ್ಟಿಗೆ ಕಲ್ಲು ಮೂರ್ತಿ ಮಾಡಲಿಕ್ಕೆ ನಾಲಾಯಕ. ಯಾಕಂದರೆ ಬಿರುಕು ಬಂದ ಕಲ್ಲಿನಲ್ಲಿ ಮೂರ್ತಿ ಮಾಡುವುದಿಲ್ಲ, ಮಾಡಬಾರದು. ಆ ಕಲ್ಲನ್ನು ತೆಗೆದು ಹೊರಗೆ ಬಿಸಾಡಿದ. ದೇವಸ್ಥಾನದ ಮೆಟ್ಟಿಲಿಗೆ ಆಗ್ತದೆ ಅಂತ ಅಂದ್ಕೊಂಡ. 2ನೇ ಕಲ್ಲನ್ನು ತಗೊಂಡ. ಶಿಲ್ಪಿ ಪುನಃ ಏಟು ಕೊಡ್ಲಿಕ್ಕೆ ಶುರು ಮಾಡಿದ. 50, 100, 1000 ಲಕ್ಷದ ಹತ್ತಿರ ಏಟನ್ನು ತಿಂತು. ಮೂರ್ತಿ ಸಿದ್ಧವಾಗ್ತಾ ಬಂತು. ದೇಹ ರಚನೆಯವರು ಸಿದ್ಧವಾಯಿತು. ಇನ್ನೇನು ಶಿಲ್ಪಿ ಯೋಚನೆ ಮಾಡಿದ, ದೇಹವನ್ನು ಕೃಷ್ಣನ ಹಾಗೆ ಆದರೆ ಕೊಳಲು ಕೊಡಬೇಕು. ನಾನು ಕೊಳಲನ್ನು ಕಲಿಯುವ ವಿದ್ಯಾರ್ಥಿ. ಕೊಳಲನ್ನು ಕೊಡಲಿಕ್ಕಿಂತ ಮುಂಚೆ ಒಮ್ಮೆ ಮುಖವನ್ನು ಫಸ್ಟು ಆರಂಭ ಮಾಡೋಣ ಅಂಥೇಳಿ ಮುಖವನ್ನು ಚೆನ್ನಾಗಿ ಕೆತ್ತಲಿಕ್ಕೆ ಶುರು ಮಾಡಿದ. 4 ಪೆಟ್ಟು ಬಿದ್ದದ್ದೇ ಸರ ಮುಖದ ಕೆನ್ನೆಯ ಕಲ್ಲು ಹಾರಿ ಹೋಯಿತು, ವಿರೂಪಗೊಂಡಿತು. ಇನ್ನೇನು ಮಾಡೋದು? ಆ ಮೂರ್ತಿಯನ್ನು ಅಲ್ಲೇ ತೀಡಿ ಆ ಮೂರ್ತಿಯನ್ನು ದೇವಸ್ಥಾನದ ಬಾಗಿಲಿಗೆ ಇರುವ ದ್ವಾರ ಮೂರ್ತಿಗಳಿದ್ದಾರಲ್ಲ ಅಲ್ಲಿ ಇಟ್ಟ. ಮತ್ತೊಂದು ಮೂರ್ತಿ ನಿಮ್ಮಂತಹ ವಿದ್ಯಾರ್ಥಿಗಳು ಪೆಟ್ಟು ತಿಂದಿತು. ಎಷ್ಟು ಲೆಕ್ಕ ಇಲ್ಲ. 100,000 ಲಕ್ಷ ಅಲ್ಲ, ಕೋಟಿಗೆ ಹತ್ತಿರದ ಏಟುಗಳನ್ನು ತಿಂದಿತು. ಎಲ್ಲೋ ಕಾಲಕಸವಾಗಿ ಯಾವುದೋ ನಾಯಿಗಳೋ ಊರ ಬಿಡಾಡಿ ದನಗಳೋ ಬಂದು ಮಲಗುತ್ತಿದ್ದಂತಹ ಒಂದು ಕಲ್ಲು ಏಟು ತಿಂದು ಕೊನೆಗೆ ನಿಮ್ಮ ಆರಾಧ್ಯ ದೇವರಾಗಿ ದೇವರ ಗರ್ಭಗುಡಿಯ ಒಳಗೆ ನಿಂತು ಬಿಟ್ಟಿತು. ದೇವರ ಪ್ರತಿಷ್ಠಾಪನೆ ಮುಗಿಯಿತು. ದೇವರ ಪ್ರತಿಷ್ಠಾಪನೆಯ ನಂತರ ಆ ದಿನ ಪ್ರತಿಷ್ಠಾಪನೆಯ ದೊಡ್ಡ ಕಾರ್ಯಕ್ರಮ. ಲಕ್ಷಾಂತರ ಜನ ಬಂದರು. ಎಲ್ಲರೂ ಬಂದು ಕೃಷ್ಣನಿಗೆ ಕೈ ಮುಗಿದರು. ಮುಗಿಯಿತು. ಮಧ್ಯರಾತ್ರಿಯ ವೇಳೆಗೆ ಯಾರೂ ಜನ ಇಲ್ಲದಂತಹ ಸಮಯದಲ್ಲಿ 3 ಮೂರ್ತಿಗಳು ಒಟ್ಟಿಗೆ ನೆಲದಲ್ಲಿ ಬಿದ್ದಿದ್ದ ಮೆಟ್ಟಿಲು, ಒಟ್ಟಿಗೆ ಒಂದು ಕಾಲದಲ್ಲಿ ಬಿದ್ದಿದ್ದಂತಹ ಈಗ ದ್ವಾರದ ಬಾಗಿಲಿನಲ್ಲಿ ನಿಂತಿದ್ದಂತಹ ಮೂರ್ತಿ ಒಟ್ಟಿಗೆ ನೆಲದಲ್ಲಿ ಬಿದ್ದು ಹೇಳ ಹೆಸರಿಲ್ಲದೆ ಹೋಗಬಲ್ಲದಂತಹ ಒಂದು ಮೂರ್ತಿ ಕಲ್ಲು ಈಗ ಮೂರ್ತಿಯಾಗಿ ಗರ್ಭಗುಡಿಯಲ್ಲಿ ನಿಂತಿರುವಂತಹ ಮೂರ್ತಿ. ಈ 3ರಲ್ಲಿ ಮೊದಲು ಆರಂಭ ಮಾಡಿದ್ದು ಮೆಟ್ಟಿಲು. ಜನ ಯಾರೂ ಇರಲಿಲ್ಲ. ಮಧ್ಯರಾತ್ರಿ ಒಳಗಿರುವ 2 ಕಲ್ಲುಗಳನ್ನು ಕರೆದು ಹೇಳಿತು, ನೋಡು ನನ್ನ ಅವಸ್ಥೆ, ನಾವು 3 ಜನ ಒಟ್ಟಿಗೆ ಬಿದ್ದಿದ್ದು, ನನ್ನ ಹಣೆ ಬರ ನೋಡು. ಎಲ್ಲರೂ ಬಂದು ನನ್ನನ್ನು ಕಾಲಿಂದ ತುಳಿದು ಅವರ ಚಪ್ಪಲೆಯಲ್ಲಿರುವ ಸಗಣಿಯನ್ನೆಲ್ಲ ನನಗೆ ಒರೆಸಿ ಹೋದರು. ನನ್ನ ಹಣೆ ಬರ ನೋಡಪ್ಪ. 2ನೇ ಮೂರ್ತಿ ಹೇಳಿತು, ಹೌದಪ್ಪ, ನಿನ್ನನ್ನು ಕಾಲಿಂದ ತುಳಿತಾರೆ, ನನ್ನ ಕರ್ಮ. ದೇವಸ್ಥಾನಕ್ಕೆ ಹೋಗಿ ತೀರ್ಥ ಪ್ರಸಾದ ಕೊಟ್ಟರೆ ಕೈಯಲ್ಲಿ ಹೆಚ್ಚಿದ್ದ ಗಂಧವನ್ನು ಒರೆಸೋದು ಎಲ್ಲಿಗೆ? ಸಿಕ್ಕಿದ ಬಾಗಿಲಿನ ಮೂರ್ತಿಗೆ. ನನ್ನ ಮುಖ ನೋಡು, ಬೆಳಗ್ಗೆಯಿಂದ ಸಂಜೆವರೆಗೆ ಒರೆಸ್ಕೊಂಡು ಮುಖ ಕಾಣಿಸೋದಿಲ್ಲ, ಅಷ್ಟು ದಪ್ಪ ಹಚ್ಚಿದ್ದಾರೆ. ನಂದು ಇದೊಂದು ಜನ್ಮವೇ. ಇಬ್ಬರೂ ಒಟ್ಟಾಗಿ ಒಳಗಿದ್ದವನಿಗೆ ಕಂಪ್ಲೇಂಟ್ ಮಾಡಿದರು, ನೀನು ನೋಡು, ಬೆಳಗ್ಗೆಯಿಂದ ಸಾವಿರಾರು ಜನ ಬಂದರು, ನನ್ನನ್ನು ತುಳಿದ್ರು, ಅವನ ಮುಖಕ್ಕೆ ಒರೆಸಿದ್ರು, ನಿನಗೆ ಮಾತ್ರ ಹೋಗಿ ಕೈಗೆ ನಮಸ್ಕಾರ ಮಾಡ್ತಾರೆ. ನಾವು 3 ಜನ ಒಟ್ಟಿಗೆ ಬಿದ್ದಿದ್ದು ಒಳ್ಳೆ ಕಲ್ಲುಗಳಾಗಿ, ಯಾಕೆ ನನ್ನಲ್ಲಿ ತಾರತಮ್ಯ? ನಿನಗೆ ಮಾತ್ರ ಯಾಕೆ ಪೂಜೆ ಸಲ್ಲಿಸ್ತದೆ? ಆಗ ಒಳಗೆ ದೇವರ ಮೂರ್ತಿಯಾಗಿದ್ದಂಥ ಕಲ್ಲು ಹೇಳಿದ್ದು ಒಂದೇ ಮಾತು, ಇಷ್ಟ ತನಕ ಕೇಳಿದ ಕಥೆ. ನೋಡಿ, ನಾವು 3 ಜನ ಒಟ್ಟಿಗೆ ಬಿದ್ದವರು. ಮೆಟ್ಟಿಲಿನ ಕಲ್ಲಿಗೆ ಹೇಳಿತು, ಒಂದೊಮ್ಮೆ ನೀನು ಸರಿಯಾಗಿ ಏಟು ತಿಂದು ತಡೆದುಕೊಂಡು ನೀನು ಬಿದ್ದಿದ್ದರೆ, ನನ್ನಷ್ಟು ಏಟನ್ನು ನೀನು ತಡೆದುಕೊಂಡಿದ್ದರೆ ಇವತ್ತು ನನಗೆ ಪೂಜೆ ಮಾಡ್ತಿರ್ಲಿಲ್ಲ, ನಿನಗೆ ಮಾಡ್ತಿದ್ರು. ನಾನು ಈ ದೇವಸ್ಥಾನದ ಚಪ್ಪಡಿಯಾಗಿ ಬಿದ್ದಿರ್ತಿದ್ದೆ. ಅಲ್ಲ, ಮುಖಕ್ಕೆ ಗಂಧ ಹಚ್ತಾರೆ ಅಂತ ಹೇಳ್ತಿ, ಎಷ್ಟೊಂದು ಏಟು ತಿಂದೆ ನೀನು. ಇನ್ನೇನು ಒಂದು ಇಷ್ಟು ಏಟು ತಿಂದ, ಕಾಲು ಭಾಗದ ಏಟು ತಿಂದಿದ್ರೆ ನೀನು ಹೋಗಿ ನಿಲ್ತಿದ್ದಿ. ಅವನು ಮೆಟ್ಟಿಲಾಗಿ ಬೀಳ್ತಿದ್ದ, ನೀನು ದೇವರ ಸ್ಥಾನದಲ್ಲಿ ನಿಲ್ತಿದ್ದಿ, ನಾನು ನಿನ್ನ ಸ್ಥಾನದಲ್ಲಿ ನಿಲ್ತಿದ್ದೆ. ಇಲ್ಲ ಅಂತ ಹೇಳಿದರೆ ಚಪ್ಪಡಿಯಾಗಿ ಬೀಳ್ತಿದ್ದೆ. ನಿಮಗೆ ಏಟು ಬಿದ್ದು ಇನ್ನೇನು ತಡೆಯುವಾಗ ಒಂದು ಮೂರ್ತಿ ಆಗುವಾಗ ತಪ್ಪಿದೆಯಲ್ಲ, ನಾನಾದರೂ ಎಷ್ಟು ಪೆಟ್ಟು ತಿಂದೆ. ಇಷ್ಟು ಏಟು ತಿಂದಿದ್ದರಿಂದ ನಾನು ಮೂರ್ತಿ ಆದೆ. ಶಿಕ್ಷಕರಾಗಿ ನಿಮಗೆ ಕೊಡುವ ಪನಿಷ್ಮೆಂಟ್ ಇಟ್ ಇಸ್ ನಾಟ್ ಅ ಪನಿಷ್ಮೆಂಟ್. ಶಿಕ್ಷಕರಾಗಿ ನಿಮಗೆ ಬೈಯುವ ಬೈಗುಳ ಅದು ಬೈಗುಳ ಅಲ್ಲ. ದೇವರ ಮುಂದೆ ಅರ್ಚಕನೊಬ್ಬ ದೇವರ ಮುಂದೆ
ಅರ್ಚಕನೊಬ್ಬ ಮಸೀದಿ ಮಂದಿರಗಳಲ್ಲಿ, ಚರ್ಚುಗಳಲ್ಲಿ ಅತ್ಯಂತ ಮೌನದಿಂದ ಅಲ್ಲಿರುವ ಧನಾತ್ಮಕವಾದಂತಹ ಪರಿಸರವನ್ನು ಆಘ್ರಾಣಿಸುತ್ತಾ ನಮ್ಮೊಳಗೆ ನಮ್ಮ ವ್ಯಕ್ತಿತ್ವದ ದೇದೀಪ್ಯಮಾನ ಪ್ರಕಾಶದ ಪ್ರಭಾವಲಯದೊಳಗೆ ನಮ್ಮನ್ನು ನಾವು ಊರ್ಜಿತಗೊಳಿಸುವಂತಹ ಕ್ಷಣಗಳಲ್ಲಿ ದೇವರು ನಮ್ಮನ್ನು ಹರಸುವ ರೀತಿ ಶಿಕ್ಷಕರು ನಮಗೆ ಬೈದರೆ ಅದನ್ನು ಪ್ರಸಾದವಾಗಿ ತೆಗೆದುಕೊಳ್ಬೇಕು. ಪ್ರಸಾದವಾಗಿ ತೆಗೆದುಕೊಂಡದ್ದರಿಂದ ಇಂತಹ ಮಹಾನುಭಾವರು ಎತ್ತರದ ಸ್ಥಾನದಲ್ಲಿದ್ದಾರೆ. ಅಂತಹ ಪನಿಷ್ಮೆಂಟ್ಗಳನ್ನು, ಅಂತಹ ವಾಟ್ ಎವರ್ ಇಟ್ ಮೇ ಬಿ, ನಮಗೆ ಮನಸ್ಸಿಗೆ ಆ ಕ್ಷಣದಲ್ಲಿ ನೋವಾಗ್ತದೆ. ತುಂಬ ಹೊಗಳಿದರೆ, ತುಂಬ ನಿಮ್ಮನ್ನು ಪ್ರೈಸ್ ಮಾಡ್ತಾ ಇದ್ದರೆ, ನಿಮ್ಮನ್ನು ಹೊಗಳ್ತಾ ಇದ್ದರೆ ಏನೂ ಪ್ರಯೋಜನ ಇಲ್ಲದ ವ್ಯಕ್ತಿಗಳಾಗ್ತಾರೆ. ಹೀಗಾಗಿಯೇ ಬಸವಣ್ಣ ಹೇಳಿದ್ದು ಹೊಗಳಿ ಹೊನ್ನ ಶೂಲಕ್ಕೇರಿಸದಿರಿ ಅಂತ. ಹೊಗಳಿದ್ದರೆ ಇಂದು ಸರ್ವಪಲ್ಲಿ ಆಗ್ತಿರಲಿಲ್ಲ. ಹೊಗಳಿ ಇದ್ದರೆ ಇಂದು ಮದರ್ ತೆರೇಸಾ ಹುಟ್ಟುತ್ತಾ ಇರಲಿಲ್ಲ. ಹೊಗಳ್ತಾನೇ ಇದ್ದಿದ್ರೆ ಎಲ್ಲೋ ರಾಮೇಶ್ವರದ ಕಡಲ ತೀರದಲ್ಲಿ ಸಾಮಾನ್ಯ ಹಳ್ಳಿಯ ಹುಡುಗನಾಗಿದ್ದವ ಶಿವಸುಬ್ರಹ್ಮಣ್ಯಂ ಅಯ್ಯವರಂತಹ ಮಹಾನ್ ಶಿಕ್ಷಕರ ಗರಡಿಯಲ್ಲಿ ಬೆಳೆದು ನಾಸಾಕ್ಕೆ ಹೋಗಿ ಕಲಿತು, ಇಸ್ರೋದಲ್ಲಿ ಬಂದು ವರ್ಕ್ ಮಾಡಿ, DRDO ಅಧ್ಯಕ್ಷರಾಗಿ, ಮಿಸೈಲ್ ಮ್ಯಾನ್ ಅಂತ ಹೇಳಿ ಈ ಭಾರತ ದೇಶದ ರಾಷ್ಟ್ರಪತಿಗಳಾಗಿ ಬೆಳಗುವ ಡಾಕ್ಟರ್ APJ ಅಬ್ದುಲ್ ಕಲಾಂಗಳು ಆಗ್ತಿರಲಿಲ್ಲ. ಹೀಗಾಗಿ ಈ ತರಗತಿಯಲ್ಲಿ, ಈ ಶಾಲೆಯಲ್ಲಿ ಕಲಿಯುತ್ತಿರುವ ನೀವೆಲ್ಲರೂ ಭಾಗ್ಯವಂತರಿದ್ದೀರಿ. ಶಿಕ್ಷಕರ ಮಾತು ನಿಮಗೆ ವೇದವಾಕ್ಯವಾಗಲಿ ಅಂತ ಹೇಳ್ತಾ, ಅಲ್ಲಿ ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಹೂವನ್ನು ಹಾಕುವಾಗ ನಾನು ಮತ್ತೆ ಅಂದುಕೊಳ್ತಿದ್ದೆ, ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆದರು, ಅವರು ಶಾಲೆಗೆ ಹೋದಾಗ ಯಾವ ಶಿಕ್ಷಕರಿಗೂ ಕೂಡ ಸ್ವತಃ ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅವರು ಮುಂದೆ ತನ್ನ ಜೀವನದ ಆದರ್ಶವಾಗಿ ತೆಗೆದುಕೊಂಡವರು, ಅವರಿಗೂ ಕೂಡ ಗೊತ್ತಿರಲಿಲ್ಲಲ್ಲ ಯಾರಾದರೂ ಮುಂದೆ ರಾಷ್ಟ್ರಪತಿ ಆಗ್ತಾರಂತ ಹಣೆಪಟ್ಟಿ ಯಾರಿಗಾದರೂ ಇರ್ತದೆ? ಈ ದೇಶದ ಶಿಕ್ಷಕರ ದಿನಾಚರಣೆ ಹೆಸರು ಬಂದಾಗ ಕಾಣಿಸುವ ಮಹಾನುಭಾವ ತರಗತಿಯಲ್ಲಿ ಈತನು ವಿದ್ಯಾರ್ಥಿಯಾಗಿ ಕುಳಿತುಕೊಂಡಿದ್ದಾಗ ಅವರ ಸ್ನೇಹಿತರಿಗೆ ಗೊತ್ತೇ ಇರಲಿಲ್ಲ. ಖಂಡಿತಕ್ಕೂ ಮುಂದೆ ಅವರು ಉಪರಾಷ್ಟ್ರಪತಿ, ರಾಷ್ಟ್ರಪತಿಗಳಾದಾಗ ಅವರು ಎಷ್ಟು ಬಾರಿ ಹೇಳಿರ್ಬೋದು, ನೋಡಿ ನನ್ನ ಕ್ಲಾಸ್ಮೇಟ್ ಅವನು, ಅವರ ಶಿಕ್ಷಕರು ಎಷ್ಟು ಬಾರಿ ಹೇಳಿರ್ಬೋದು. ಜೀವಂತ ಇದ್ದಿದ್ದರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಂದು ನೀವು ಕೇವಲ 8, 9, 10, 1, 2, 3 PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಕ್ಲಾಸಿನ ಸ್ಟೂಡೆಂಟ್ಗಳಾಗಿ ಮಾತ್ರ ಕುಳಿತಿದ್ದೀರಿ. ಯಾರಿಗೆ ಗೊತ್ತು, ಈ ತರಗತಿಯಲ್ಲಿ ಕುಳಿತ, ಈ ಸಂಸ್ಥೆಯಲ್ಲಿ ಕುಳಿತಂಥ ವಿದ್ಯಾರ್ಥಿಗಳು ಮುಂದೊಂದು ದಿನ ಈ ದೇಶದ ರಾಷ್ಟ್ರಪತಿಗಳಾಗಿಯೋ, ಪ್ರಧಾನಮಂತ್ರಿಗಳಾಗಿಯೋ, ಈ ರಾಜ್ಯದ ಮುಖ್ಯಮಂತ್ರಿಯೋ, ಯಾವುದೇ ಒಳ್ಳೆಯ ರೈತನಾಗಿಯೋ ಈ ದೇಶಕ್ಕೊಂದು ಕೀರ್ತಿಯನ್ನು ತಂದಂತಾದರೆ, ಮುಂದೊಂದು ದಿನ ನಿನ್ನ ಜೊತೆಗೆ ಕುಳಿತುಕೊಂಡು ಇವತ್ತು ಗಲಾಟೆ ಮಾಡುವಂಥ ನಿಮ್ಮ ಸ್ನೇಹಿತರೆ, ನೋಡು ಈ ದೇಶದ ರಾಷ್ಟ್ರಪತಿಗಳಾಗಿದ್ದಾರಲ್ಲ, ಅವರ ಜೊತೆಗೆ ನಾನು ಬೆಂಚಲ್ಲಿ ಒಟ್ಟಿಗೆ ಕುಳಿತುಕೊಂಡಿದ್ದೆ ಅಂತ ಹೇಳುವ ಕಾಲ ಯಾರಿಗೆ ಗೊತ್ತು? ಟೀಚರ್ಸ್ ಆಗಿ ನಮಗೆ ಗೊತ್ತಿಲ್ಲ, ಸ್ಟೂಡೆಂಟ್ಸ್ ಆಗಿ ನಿಮಗೂ ಗೊತ್ತಿಲ್ಲ. ಇಂಥ ಭವ್ಯ ಶಾಲೆಗೆ ಅಂಥ ಒಂದು ಉನ್ನತವಾದಂಥ ಕಾಲಾವಕಾಶ ಬರಲಿ. ಇಂತಹ ಕಾರ್ಯಕ್ರಮಗಳು ಮತ್ತೆ ಊರ್ಜಿತಗೊಳ್ತಾ ಈ ಶಾಲೆ, ಈ ಸಂಸ್ಥೆ, ಈ ಕಾಲೇಜ್ 100 ಕಾಲ ಬಾಳಲಿ. ಲಕ್ಷ ಸಂಖ್ಯೆಯ, ಸಾವು ಇರದ ಸಂಖ್ಯೆಯಷ್ಟು ವಿದ್ಯಾರ್ಥಿಗಳನ್ನು ಇದು ಸಂಸ್ಥೆ ಆರಂಭಿಸಲಿ. ಇಂದಿನ ಶಿಕ್ಷಕರ ದಿನಾಚರಣೆ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದಲ್ಲೂ ಕೂಡ ನಿಮ್ಮಲ್ಲಿ ಅನೇಕರು ಮತ್ತೆ ನಮ್ಮಂಥ ಅಂದರೆ ಶಿಕ್ಷಕರಾಗುವಂತಹ ಮನಸ್ಸು ನಿಮ್ಮೊಳಗೆ ಉದ್ದಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ವಂದನೆಗಳು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.